ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೊಮ್ಮೆ ಸ್ವಾಗತ. ಸಂವಿಧಾನ ಅಂಗೀಕರಿಸಿ ಇವತ್ತಿಗೆ 75 ವರ್ಷಗಳು. 75ನೇ ವರ್ಷಾಚರಣೆಯ ಅಂಗವಾಗಿ ಸಂಸತ್ ಅಧಿವೇಶನ ನಡೀತಾ ಇದೆ. ಸಂವಿಧಾನ ದಿನ ಬಿಜೆಪಿಗೆ ಯಾಕೆ ಪ್ರಾಮುಖ್ಯತೆ? ಈ ಹಿಂದೆ ಸಂವಿಧಾನ ಬದಲಾವಣೆಯ ಮಾತನಾಡಿದಂತಹ ಬಿಜೆಪಿ ಸಂವಿಧಾನ ದಿನದ ಮೂಲಕ ವಿಪಕ್ಷಗಳಿಗೆ ತಿರುಗೇಟು ಕೊಡಬೇಕು ಅನ್ನುವಂತಹ ಯೋಚನೆ ಬಿಜೆಪಿಯದ್ದು. ಸಂವಿಧಾನ ಬದಲಾವಣೆ ಹೇಳಿಕೆಯಿಂದ ಬಿಜೆಪಿಗೆ ಭಾರಿ ಹಿನ್ನಡೆಯಾಗಿದೆ. ಸಂವಿಧಾನ ಬದಲಿಸ್ತಾರೆ ಅಂತ ಕಾಂಗ್ರೆಸ್ ಕೂಡ ಪದೇ ಪದೇ ಆರೋಪವನ್ನ ಮಾಡ್ತಾ ಇದೆ. ಅನಂತಕುಮಾರ್ ಹೊತ್ತಿಸಿದ್ದಂತಹ ಸಂವಿಧಾನ ಬದಲಾವಣೆಯ ಜ್ವಾಲೆ, ಸಂವಿಧಾನ ಬದಲಾವಣೆ ಮಾತೆ ಈಗ ಕಾಂಗ್ರೆಸ್ಗೆ ಅಸ್ತ್ರವಾಗಿತ್ತು. ಅದಕ್ಕೆ ಟಕ್ಕರ್ ಕೊಡೋ ನಿಟ್ಟಿನಲ್ಲಿ ಸಂಸತ್ ಅಧಿವೇಶನ ನಡೀತಾ ಇದೆ. 75ನೇ ಸಂವಿಧಾನದ ಪ್ರಯುಕ್ತ ಇವತ್ತು ಕಾರ್ಯಕ್ರಮ ಇದೆ. ಹಳೆ ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಭಾಷಣ ಮಾಡ್ತಾರೆ. ಪ್ರಧಾನಿ ಮೋದಿ ಸೇರಿದ ಹಾಗೆ ಹಲವು ನಾಯಕರು ಭಾಗಿಯಾಗಿರ್ತಾರೆ. ಪ್ರಶಾಂತ್, ಸಂವಿಧಾನ ದಿನ ಇವತ್ತು 75ನೇ ವರ್ಷ. ಸಂವಿಧಾನವನ್ನು ಅಂಗೀಕರಿಸಿ ಒಂದು ಕಡೆ ಸಂಸತ್ ಅಧಿವೇಶನ ನಡೀತಾ ಇದೆ, ಮತ್ತು ರಾಜ್ಯದಲ್ಲೂ ಕೂಡ 3 ದಿನಗಳ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿರುವಂಥದ್ದು. ನಿಜಕ್ಕೂ ಬಿಜೆಪಿಗೆ ಇದು ಪ್ರಾಮುಖ್ಯತೆ. ಯಾಕಂತಂದರೆ ಹಿಂದೆ ಅನಂತಕುಮಾರ್ ಹೆಗಡೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಬಹಳ ಎಫೆಕ್ಟ್ ಮಾಡಿತ್ತು ಪಕ್ಷಕ್ಕೆ. ನೋಡಿ, ಒಂದು ವರ್ತಮಾನ ರಾಜಕಾರಣದ ದೃಷ್ಟಿಯಿಂದ ಪೊಲಿಟಿಕಲ್ ಪಾರ್ಟಿ ಇದು ಒಂದು ಭಾಗ. ಆದರೆ ನಮ್ಮ ದೇಶದ ಸಾರ್ವಭೌಮತ್ವದ ಸ್ವಾತಂತ್ರ್ಯದ ತಿರುಳು ಏನು ಅಂತ ಕೇಳಿದ್ರೆ ಅದು ಭಾರತದ ಸಂವಿಧಾನ. 1949 ನವೆಂಬರ್ 26, ಸರಿಯಾಗಿ 75 ವರ್ಷಗಳ ಹಿಂದೆ ಇವತ್ತು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆ ಒಂದು ಸಂವಿಧಾನವನ್ನು ಅಂಗೀಕರಿಸಿತ್ತು. ಅದರ ಅಳವಡಿಕೆ 1950, ಅಂದರೆ 2 ತಿಂಗಳ ನಂತರ ಜನವರಿ 26 ನಾವೇನು ಗಣರಾಜ್ಯೋತ್ಸವವನ್ನು ಆಚರಿಸ್ತೀವಿ, ಅದು 1950 ಆದರೆ 1949 ಇವತ್ತಿನ ದಿನ ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ 2 ವರ್ಷ 11 ತಿಂಗಳ ನಂತರ, 11 ತಿಂಗಳ ಚರ್ಚೆಯ ನಂತರ, ಅಂದರೆ ಸುದೀರ್ಘ ಅವಧಿಯವರೆಗೆ ಲೆಂದಿ ಡಿಬೇಟ್ಸ್ ಆಗಿವೆ. ಪ್ರತಿಯೊಂದು ಆರ್ಟಿಕಲನ್ನು ಅಂಗೀಕರಿಸ್ತಕ್ಕಂಥ ಸಂದರ್ಭದಲ್ಲಿ ಅದರ ಸಾಧಕ ಬಾಧಕಗಳ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಯಿತು. ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ 218 ಪೇಜ್ಗಳದಿತ್ತು. ಇನ್ನು ಪಾರ್ಲಿಮೆಂಟ್ನ ಲೈಬ್ರರಿಯಲ್ಲಿ ಆ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ನ ಏನು ಹಸ್ತಪ್ರತಿ ಇದೆ ಅದು ಲಭ್ಯ ಇದೆ. ಯಾರಾದರೂ ಪಾರ್ಲಿಮೆಂಟ್ಗೆ ಹೋದರೆ ಲೈಬ್ರರಿಗೆ ಹೋಗಿ ಬನ್ನಿ, ಅಲ್ಲಿ ಕಾನ್ಸ್ಟಿಟ್ಯೂಷನ್ನ ಮೊದಲ ಪ್ರತಿ ಲಭ್ಯ ಇದೆ. ಅದಾದಮೇಲೆ ಅಮೆಂಡ್ಮೆಂಟ್ಸ್ಗಳು ಅದೆಲ್ಲ ಸೇರ್ಕೊಂಡು ಈಗ 252-53 ಪೇಜಿನ ಕಾನ್ಸ್ಟಿಟ್ಯೂಷನ್ ಇದೆ. ಯಾಕೆ ಮುಖ್ಯ ಆಗುತ್ತೆ ಭಾರತದಲ್ಲಿ ಕಾನ್ಸ್ಟಿಟ್ಯೂಷನ್ನು? ಬೇರೆ ಬೇರೆ ಧರ್ಮಗಳಿದ್ವು, ಬೇರೆ ಬೇರೆ ಜಾತಿಗಳ ಬಾಹುಳ್ಯವಾಗಿರ್ತಕ್ಕಂಥ ದೇಶ, ಡೈವರ್ಸಿಫೈ ಆಗಿರ್ತಕ್ಕಂಥ ದೇಶ. ಒಂದು ಕಡೆ ಬ್ರಿಟಿಷ್ ಇಂಡಿಯಾ ಇತ್ತು, ಒಂದು ಕಡೆ ರಾಜಸತ್ತೆ ಇತ್ತು. ಆ ಅಧಿಕಾರವನ್ನು ಜನರ ಕೈಗೆ ಹಸ್ತಾಂತರಿಸ್ತಕ್ಕಂಥ ನಿಜವಾದ ಪ್ರಕ್ರಿಯೆ, ಒಂದು ಬ್ರಿಟಿಷರು ಭಾರತಕ್ಕೆ ಸ್ವತಂತ್ರ ಕೊಟ್ಟು ಹೋದರು, ಆದರೆ ಆ ಸ್ವತಂತ್ರವನ್ನು ಜನರ ಕೈಗೆ ನಿಜವಾಗಿ ಹಸ್ತಾಂತರ ಮಾಡ್ತಕ್ಕಂಥ ಪ್ರಕ್ರಿಯೆ ಅದೇ ಕಾನ್ಸ್ಟಿಟ್ಯೂಷನ್. ಈಗ ನಿಮ್ಗೆ ಅನೇಕ ಮುಸ್ಲಿಂ ಬಾಹುಳ್ಯ ದೇಶಗಳಲ್ಲಿ ಶರಿಯಾ ಕಾನೂನು ಅಂತ ಹೇಳಲಾಗುತ್ತೆ. 7ನೇ 8ನೇ ಶತಮಾನದಲ್ಲಿ, ನಾನು ಸರಿ ತಪ್ಪು ಅಂತ ಹೇಳ್ತಿಲ್ಲ, ಆದರೆ ಶರಿಯಾ ಕಾನೂನು ಆಗಬೇಕು ಅಂತಕ್ಕಂಥದ್ದನ್ನು ಹೇಳಲಾಗುತ್ತೆ. 8ನೇ ಶತಮಾನದ ಪದ್ಧತಿಗಳನ್ನು ನಾವು ಇನ್ನೂ ಕೂಡ ಅಳವಡಿಸಬೇಕು ಅಂತಕ್ಕಂಥದ್ದು. ಆದರೆ ಭಾರತ ಹಾಗೆ ಹೇಳಿಲ್ಲ. ನಾವೇನು ಹೇಳಿದ್ವಿ? ಭಾರತದ ಸಂವಿಧಾನವೇ ನಮಗೆ ಗೈಡಿಂಗ್ ಪ್ರಿನ್ಸಿಪಲ್ ಫಾರ್ ದ ಪಬ್ಲಿಕ್ ಲೈಫ್, ಪರ್ಸ್ನಲ್ ಲೈಫ್ ಆ್ಯಂಡ್ ಸೋಷಿಯಲ್ ಲೈಫ್. ಇಲ್ಲ, ನಾವು 1ನೇ ಶತಮಾನದಲ್ಲಿ ನಮ್ಮ ಪೂರ್ವಜರು ಈ ಆಚರಣೆಯನ್ನು ಮಾಡ್ತಾಯಿದ್ರು, ಆ ಕಾರಣಕ್ಕೋಸ್ಕರ ನಾವು 20ನೇ ಶತಮಾನದಲ್ಲಿ 21ನೇ ಶತಮಾನದಲ್ಲೂ ಕೂಡ ಅದೇ ಆಚರಣೆಯನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ನಾವು ಹೇಳಲಿಲ್ಲ. ಹಾಗಾಗಿ ಆ ಕಾನ್ಸ್ಟಿಟ್ಯೂಷನ್ ಮುಖ್ಯ ಆಗುತ್ತೆ. ನೋಡಿ, ಅಂದರೆ ಮಾನವೇಂದ್ರನಾಥ್ ರಾಯ್ 1932ದಲ್ಲಿ ಹೇಳಿದರು ಈ ಭಾರತಕ್ಕೊಂದು ಕಾನ್ಸ್ಟಿಟ್ಯೂಷನ್ ಬೇಕು ಅಂತ. 42-45ರಲ್ಲಿ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಕ್ರಿಪ್ಸ್ ಏನು ಬಂದರು, ಆ ಸಂದರ್ಭದಲ್ಲೂ ಕೂಡ ಆ ಒಂದು ಬೇಡಿಕೆ, ಅವರೆಲ್ಲ ಬೇರೆ ಬೇರೆ ಪೊಲಿಟಿಕಲ್ ಲೀಡರ್ಸ್ಗಳ ಜೊತೆ ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಬೇಡಿಕೆ ಜಾಸ್ತಿ ಇತ್ತು. 1946 ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ನಮ್ಮ ಚುನಾವಣೆ ಕೂಡ ನಡೀತು. ಅದಾದ ಮೇಲೆ 49ರಲ್ಲಿ ನಾವೇನು ಸಂವಿಧಾನವನ್ನು ಅಂಗೀಕರಿಸಿದ್ವಿ ಅದನ್ನು ಮೊದಲು ಲಾ ಡೇ ಅಂತ ಆಚರಿಸಲಾಗ್ತದೆ. 2015ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಂದ ಮೇಲೆ ಅದನ್ನು ಸಂವಿಧಾನ ದಿನ ಅಂತ ಕರೆದರು.
ಇದು ಇತಿಹಾಸದ ಭಾಗ. ನೀವು ವರ್ತಮಾನದ ರಾಜಕಾರಣಕ್ಕೆ ಬರೋದಾದರೆ ಅನಂತಕುಮಾರ್ ಹೆಗಡೆ ಹೇಳಿಕೆ, ಅಯೋಧ್ಯೆಯ ಲಲ್ಲೂ ಸಿಂಗ್ ಹೇಳಿಕೆಯ ಕಾರಣದಿಂದಾಗಿ ಅದನ್ನು ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಇಲ್ಲ ಸಂವಿಧಾನವನ್ನು ಬದಲು ಮಾಡಿಬಿಡ್ತವೆ ಅಂತ. ಸಂವಿಧಾನವನ್ನು ಬದಲು ಮಾಡೋಕ್ಕೆ ಯಾರಿಂದಲೂ ಸಾಧ್ಯ ಆಗಲ್ಲ ನನ್ನ ಪ್ರಕಾರ. ಇಟ್ಸ್ ನಾಟ್ ಓನ್ಲಿ ಪಾಲಿಟಿಕ್ಸ್. ಜನರ ಸೈಕೆ ನಮ್ಮದೇನಿದೆ ಅಲ್ವಾ, ಪೊಲಿಟಿಕಲ್ ಒಂದು ಸ್ಥಿರತೆಯ ದೃಷ್ಟಿಯಿಂದ ನೋಡಿದಾಗ ಭಾರತದ ಜನ ಇಲ್ಲ ನಾವು ಸಂವಿಧಾನವನ್ನು ಬದಲು ಮಾಡಿಬಿಡ್ತೀವಿ, ಭಾರತದ ಜನ ಅದನ್ನು ಒಪ್ಪಲ್ಲ, ಮಾಡಲಿಕ್ಕೂ ಸಾಧ್ಯ ಇಲ್ಲ. ವಿಪಕ್ಷಗಳು ಅದನ್ನು ಒಂದು ಕ್ಯಾಂಪೇನ್ ಮಾಡಿದರು. ಯಾಕಂದರೆ ಇಲ್ಲ BJP ಒಂದು ರೀತಿಯಾಗಿರ್ತಕ್ಕಂಥ ಮೇಲ್ವರ್ಗದ ಪಕ್ಷ ಅನ್ನುವ ಕಾರಣಕ್ಕೋಸ್ಕರ ಇಲ್ಲ ಇವರು ಬಂದ ತಕ್ಷಣ ಬದಲಾವಣೆ ಮಾಡಿಬಿಡ್ತಾರೆ, ಮೀಸಲಾತಿ ತೆಗೆದು ಹಾಕ್ಬಿಡ್ತಾರೆ. ಈ ಕ್ಯಾಂಪೇನನ್ನು ಕಾಂಗ್ರೆಸ್ ಮಹಾರಾಷ್ಟ್ರದಲ್ಲಿ ಮಾಡ್ತು. ಬಟ್ ಯು ಕೆನಾಟ್ ಹೋಲ್ಡ್ ದ್ಯಾಟ್ ಕ್ಯಾಂಪೇನ್ ಫಾರ್ ಲಾಂಗ್. ಅನಂತಕುಮಾರ್ ಹೆಗಡೆ ಕೂಡ ನಾನು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಎಲ್ಲೂ ಹೇಳಿರಲಿಲ್ಲ. ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಕಾಂಗ್ರೆಸ್ಸು ತಂದಿದೆ, BJPಯು ತಂದಿದೆ, ನಾನ್ ಕಾಂಗ್ರೆಸ್ ಸೋಷಿಯಲಿಸ್ಟ್ಗಳು ಅಧಿಕಾರದಲ್ಲಿದ್ದಾಗ ಸಂವಿಧಾನಕ್ಕೆ ತಿದ್ದುಪಡಿ ಬೇರೆ, ಬದಲಾವಣೆ ಬೇರೆ. ತಿದ್ದುಪಡಿಗಳನ್ನು ಕಾಲದಿಂದ ಕಾಲಕ್ಕೆ ತರಲಾಗತ್ತೆ. ಯುಗಧರ್ಮನೇ ಹೇಳುತ್ತೆ ನೀವು ತಿದ್ದುಪಡಿಗಳನ್ನು ತರಲೇಬೇಕು. 1970ರಲ್ಲಿ ಇದ್ದದ್ದು 2024ರಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ, ತಿದ್ದುಪಡಿಗಳನ್ನು ತರಬೇಕಾಗುತ್ತೆ. ಬಟ್ ಆ ಕ್ಯಾಂಪೇನ್ ನಡೀತು. ಆ ದೃಷ್ಟಿಕೋನದಿಂದ ಇವತ್ತು ಮೋದಿ ಮತ್ತು BJPಯವರಿಗೆ ನಾವು ಸಂವಿಧಾನದ ಪರವಾಗಿದ್ದೀವಿ, ನಾವು ಬದಲಾವಣೆ ಮಾಡಲ್ಲ ಅನ್ನೋದನ್ನು ಕಮ್ಯುನಿಕೇಟ್ ಮಾಡತಕ್ಕಂಥ ಅನಿವಾರ್ಯತೆ ಜಾಸ್ತಿ ಇದೆ. ಆ ಕಾರಣದಿಂದ ಇವತ್ತು ಒಳ್ಳೆ ಟೈಮಿಂಗ್, ಒಳ್ಳೆ ಡೇ ಕೂಡ ಸಿಕ್ಕಿದೆ. ನಿಶ್ಚಿತವಾಗಿ ಆದರೆ ಸಂವಿಧಾನ ಬದಲಾವಣೆ ನಾವು ಮಾಡಲ್ಲ ಅಂತಕ್ಕಂಥದ್ದನ್ನು ಲಾರ್ಜರ್ ಪಾಪ್ಯುಲೇಷನ್ಗೆ ಕಮ್ಯುನಿಕೇಟ್ ಮಾಡ್ತಕ್ಕಂಥ ಅವಶ್ಯಕತೆ ಕೂಡ ಇದೆ. ಇದು ಪೊಲಿಟಿಕಲ್ ಕ್ಯಾಂಪೇನ್ ಒಂದು ದೃಷ್ಟಿಕೋನದಿಂದ. ಆದರೆ ಮಹಾರಾಷ್ಟ್ರದಲ್ಲಿ ಅನೇಕ ದಲಿತ ಸಮುದಾಯಗಳಿಗೆ ಅನ್ನಿಸ್ತು, ಹೌದಪ್ಪ ಇವರು 400 ಬಂದುಬಿಟ್ರೆ ಚೇಂಜ್ ಮಾಡಿಬಿಟ್ರೆ ಚೇಂಜ್ ಮಾಡೋಕ್ಕಾಗಲ್ಲ. BJP ಯಾವತ್ತೂ ನಾವು ಚೇಂಜ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿರಲಿಲ್ಲ. ಸ್ವತಃ ಅನಂತಕುಮಾರ್ ಹೆಗಡೆ ಅವರ ಇಡೀ ಭಾಷಣವನ್ನು ನೀವು ತೆಗೆದು ನೋಡಿ, ಅವರೆಲ್ಲೂ ಕೂಡ ಅದನ್ನು ಹೇಳಿರಲಿಲ್ಲ. ಆದರೆ ಅದನ್ನೊಂದು ಕ್ಯಾಂಪೇನ್ ಮಾಡಲಾಯಿತು. ಪ್ರತಿಪಕ್ಷಗಳು ಅದನ್ನು ಒಂದು ಅಸ್ತ್ರವಾಗಿ ಬಳಸಿಕೊಂಡು ಬದಲಾವಣೆ ಮಾಡೋದಕ್ಕೆ ಹೊರಟಿದ್ದಾರೆ. ಪೊಲಿಟಿಕಲ್ ಪರ್ಪಸ್ಗಳಿಗೆ ಭಾರತದಲ್ಲಿ ಹೀಗೆಲ್ಲ ಅನೇಕ ಸಂಗತಿಗಳು ಬಳಕೆ ಆಗಿದೆ. ಆದರೆ ನಂದೊಂದು ವಿನಂತಿ ಇದೆ ನಮ್ಮ ವೀಕ್ಷಕರಿಗೆ, ಸಾಧ್ಯ ಆದಲ್ಲಿ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಒಂದು ಸಣ್ಣ ಕಾನ್ಸ್ಟಿಟ್ಯೂಷನ್ನ ಪುಸ್ತಕ ತಂದುಕೊಡಿ. ರೈಟ್ ಟು ಇಕ್ವಾಲಿಟಿ, ಯಾರ್ಯಾರಿಗೆ ಯಾವ್ಯಾವ ಹಕ್ಕುಗಳಿವೆ, ಕರ್ತವ್ಯಗಳಿವೆ, ಗೈಡಿಂಗ್ ಪ್ರಿನ್ಸಿಪಲ್ಸ್ ಏನಿವೆ, ಇವುಗಳ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನೀಡಿ. ಸಂವಿಧಾನದ ಪ್ರಾಮುಖ್ಯತೆ ಅರಿವು ಮೂಡಿಸುವಂತಹ ಧರ್ಮದ ಬಗ್ಗೆ ನಮ್ಮ ಮಕ್ಕಳಿಗೆ ಕೊಡ್ತಕ್ಕಂಥ ಸಂಸ್ಕಾರದಲ್ಲಿ ನಮ್ಮ ಧರ್ಮ ಇನ್ ದ ಸೆನ್ಸ್ ವ್ಯಾಲ್ಯೂ ಸಿಸ್ಟಮ್ ಹೇಳ್ತಾ ಇದೆ. ಅದನ್ನ ಹೆಂಗೆ ಹೇಳ್ತೀವೋ ಭಾರತದ ಸಂವಿಧಾನದ ಬಗ್ಗೆ ಕೂಡ ಅರಿವು ಮೂಡಿಸಿ. ರೈಟ್ ಟು ಇಕ್ವಾಲಿಟಿ ಅಂದ್ರೆ ಏನು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿ ಭಾರತದಲ್ಲಿ ಯಾವ ಬದಲಾವಣೆಯನ್ನು ತಂದರು? ಇಲ್ಲ ಅನ್ಟಚಬಲ್ಸ್ಗಳು, ಅಸ್ಪೃಶ್ಯರು ಅಂತಕ್ಕಂಥ ಸಮುದಾಯಗಳನ್ನು ಅಸ್ಪೃಶ್ಯರು ಅನ್ನುವ ರೀತಿಯಲ್ಲಿ ನೋಡ್ಲಾಗ್ತಾ ಇತ್ತು. ಮೇಲು ಕೀಳು ಅಂತಕ್ಕಂಥದ್ದಿತ್ತು. ನಮ್ಮ ಸಂವಿಧಾನ ಅವರನ್ನು ಈಕ್ವಲ್ ಫುಟ್ಟಿಂಗ್ ಮೇಲೆ ಹೇಗೆ ತಂತು? ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರ ಕೊಡುಗೆ ಏನು? ಇದನ್ನು ದಯವಿಟ್ಟು ಮನೆಗಳಲ್ಲಿ ಕಲಿಸಿ. ಎಸ್ ಪ್ರಶಾಂತ್, ಈಗ ಒಂದು ಚಿಕ್ಕ ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ನಮ್ಮ ರಾಜ್ಯ ರಾಜಕೀಯದಲ್ಲಿ ಏನಾಗ್ತಾ ಇದೆ, ಅದರಲ್ಲೂ BJP ಪಾಳೆಯದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.